ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 2 6ನೆಯ ತರಗತಿ ಅಧ್ಯಾಯ 7 ಭಿನ್ನರಾಶಿಗಳು. ಈ ಪಾಠದಲ್ಲಿ ಈ ದಿನ ನಾವು ಪುಟ ಸಂಖ್ಯೆ 32ರಲ್ಲಿರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಅನ್ನೋ ಒಂದು ಶೀರ್ಷಿಕೆಯಡಿ 2 ಲೆಕ್ಕಗಳಿದಾವೆ. 2 ಲೆಕ್ಕಗಳನ್ನು ಬಿಡಿಸೋಣ. 2ನೇ 7ರಲ್ಲಿ ಎಷ್ಟು ಪೂರ್ಣ ಭಾಗಗಳಿವೆ? ಇಲ್ಲಿ ಅಂಶ ಛೇದಕ್ಕಿಂತ ಜಾಸ್ತಿ ಇದೆ. ಅಂಶ ಛೇದಕ್ಕಿಂತ ಜಾಸ್ತಿ ಇದ್ದರೆ ಒಂದು ಏಕಮಾನಕ್ಕಿಂತ ದೊಡ್ಡದಾದ ಅಂತಾರೆ. ಅಂದರೆ ಈ ಭಿನ್ನರಾಶಿ ಒಂದು ಏಕಮಾನಕ್ಕಿಂತ ಜಾಸ್ತಿ ಇದೆ ಅಂದರೆ ಅದರಲ್ಲಿ ಪೂರ್ಣ ಭಾಗಗಳು ಎಷ್ಟು ಪೂರ್ಣ ಭಾಗಗಳನ್ನು ಹೊಂದಿವೆ ಅಂದರೆ ಇಲ್ಲಿ ಎರಡನೇ ಒಂದು ಸೇರಿದರೆ ಒಂದು ಭಾಗ ಆಗುತ್ತೆ, ಅದಕ್ಕೆ 1 ಅಂತ ಇಟ್ಟಿದ್ದಾರೆ. ಇನ್ನು ಉಳಿದಿದ್ದು ಎರಡನೇ ಒಂದು ಮತ್ತು ಎರಡನೇ ಇಲ್ಲಿ ಎರಡನೇ ಒಂದು ಭಾಗ, ಇದು ಒಂದು ಭಾಗ, 1 2 ಆಯ್ತು, 2 ಪೂರ್ಣ ಭಾಗಗಳು. ನಂತರ ಉಳಿದಿದ್ದು ಎರಡನೇ 2 ಮತ್ತು ಎರಡನೇ 1. ಅದೇ ರೀತಿ ಎರಡನೇ 7ರಲ್ಲಿ ನಾವೆಲ್ಲ 7 ಭಾಗಗಳನ್ನು ತೆಗೆದ್ರೆ ಎರಡನೇ 1 ಪ್ಲಸ್ 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 ಎರಡನೇ 1, ಇದರಲ್ಲಿ 2 ಅರ್ಧ ಭಾಗ ಸೇರಿದರೆ 1 ಪೂರ್ಣ ಭಾಗ, ಇದು ಅರ್ಧ ಭಾಗ, 2 ಅರ್ಧ ಭಾಗ ಸೇರಿದರೆ 1 ಪೂರ್ಣ ಭಾಗ, ಇವು 2 ಅರ್ಧ ಭಾಗ ಸೇರಿದರೆ 1 ಪೂರ್ಣ ಭಾಗ. ಟೋಟಲ್ಲು 3 ಪೂರ್ಣ ಭಾಗಗಳಿದಾವೆ. ಜೊತೆಗೆ ಎರಡನೇ ಒಂದು ಭಿನ್ನರಾಶಿ ಇದೆ, ಅಂದರೆ ಒಂದಕ್ಕಿಂತ ಚಿಕ್ಕದಾದ ಭಿನ್ನರಾಶಿ. ಇದು ಎಷ್ಟು ಪೂರ್ಣ ಭಾಗಗಳಿವೆ? 3 ಪೂರ್ಣ ಭಾಗಗಳಿವೆ. ನೆಕ್ಸ್ಟು ಎರಡನೇ ಲೆಕ್ಕ, 3ನೇ 4 ಮತ್ತು 3ನೇ 7ರಲ್ಲಿ ಎಷ್ಟು ಪೂರ್ಣ ಭಾಗಗಳಿವೆ? ಈಗ 3ನೇ 4ರಲ್ಲಿ ಒಂದು ಪೂರ್ಣ ಭಾಗವಿದೆ. ಹೆಂಗೆ? 3ನೇ 4 ಅಂದರೆ 3ನೇ 1 ಪ್ಲಸ್ 3ನೇ 1 ಪ್ಲಸ್ 3ನೇ 1 ಪ್ಲಸ್ 3ನೇ 1, 4 ಇರೋದರಿಂದ 4 ಭಾಗಗಳಾಗಿ ನಾವು ಸ್ಪ್ಲಿಟ್ ಮಾಡ್ಕೊಂಡ್ವಿ. ಈಗ 3ನೇ 1 ಅಂದರೆ ಒಂದು ಪೂರ್ಣ ಭಾಗ ಆಗಲಿಕ್ಕೆ 3 ಭಾಗಗಳು ಸೇರಿ ಒಂದು ಭಾಗ ಆಗುತ್ತೆ. ಹಾಗಾಗಿ ಇದು ಒಂದು ಭಾಗ ಮತ್ತು 3ನೇ 1 ಭಾಗ, ಅಂದರೆ 3ನೇ 4ರಲ್ಲಿ ಒಂದು ಪೂರ್ಣ ಭಾಗವಿದೆ. ನೆಕ್ಸ್ಟು 3ನೇ 7, 3ನೇ 7ನ್ನು 3ನೇ 1 3ನೇ 1 3ನೇ 1 ಅಂತ 7 ಭಾಗಗಳಾಗಿ ಬರ್ಕೊಂಡ್ವಿ. ಈಗ ಇವು 3ನ್ನು ಕೂಡಿದ್ರೆ 1 ಆಗುತ್ತೆ, ಅಂದರೆ 3 ಭಾಗಗಳು 3ನ್ನು ಸೇರಿಸಿದರೆ 3 ಭಾಗಗಳು ಸೇರಿಸಿದರೆ ಒಂದು ಪೂರ್ಣ ಭಾಗ ಆಗುತ್ತೆ. ಇದು ಅಷ್ಟೇ, 3ನೇ 1 ಭಾಗ ಅಂದರೆ 3 ಭಾಗಗಳು ಸೇರಿ ಒಂದು ಪೂರ್ಣ ಭಾಗ. ಇನ್ನು ಉಳಿದಿದ್ದು 3ನೇ 1 ಭಾಗ, ಅಂದರೆ ಟೋಟಲ್ 2 ಪೂರ್ಣ ಭಾಗಗಳಿವೆ, 2 ಮತ್ತು 3ನೇ 1. 3ನೇ 7ರಲ್ಲಿ 2 ಪೂರ್ಣ ಭಾಗಗಳಿವೆ. ಇಲ್ಲಿ ನಿಮಗೆ ಮಿಶ್ರ ಭಿನ್ನರಾಶಿ ಅಂದರೆ ಏನು ಅನ್ನೋದನ್ನು ತೋರಿಸೋದಕ್ಕೆ ಈ ಒಂದು ಲೆಕ್ಕಾಚಾರ ಮಾಡಿ ಅನ್ನುವ ಒಂದು 2 ಲೆಕ್ಕಗಳು ಇದ್ದಾವೆ ನಿಮಗೆ. ನೆಕ್ಸ್ಟು ಅದೇ 32ನೇ ಪುಟದಲ್ಲಿ ಕೆಳಭಾಗದಲ್ಲಿ ಲೆಕ್ಕಾಚಾರ ಮಾಡಿ ಅಂತ ಇದೆ. ಮುಂದಿನ ಪ್ರತಿ ಭಿನ್ನರಾಶಿಯಲ್ಲಿ ಪೂರ್ಣ ಭಾಗಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೇಮ್ ನಾವು ಈ ಒಂದು ಲೆಕ್ಕಾಚಾರ ಮಾಡಿ ಅನ್ನೋ ಶೀರ್ಷಿಕೆಯಡಿ ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಇಲ್ಲೂ ಕೂಡ ಮಾಡಬೇಕಾಗುತ್ತೆ. ಆದರೆ ಸ್ವಲ್ಪ ವಿಧಾನ ಸ್ವಲ್ಪ ಬೇರೆ ಮಾಡ್ತೀನಿ. 3ನೇ 8ರಲ್ಲಿ ಎಷ್ಟು ಪೂರ್ಣ ಭಾಗಗಳು ಅಂತ ಕಂಡುಹಿಡಿಯೋದಕ್ಕೆ, ಈಗ ಪೂರ್ಣ ಭಾಗ ಆಗೋದಕ್ಕೆ ಈ ಕೆಳಗಡೆ 3 ಇದೆಯಲ್ಲ, ಇದು ಬದಲಾಗೋದಿಲ್ಲ, 3 ಹಂಗೆ ಇರುತ್ತೆ. 3 ಭಾಗ ಅಂದರೆ ಇನ್ನೊಂದು 3 ಭಾಗ ಮೇಲ್ಗಡೆ ಇಟ್ಟರೆ, ಈ 8ರಲ್ಲಿ 3 ಭಾಗ ಇಟ್ಟರೆ ನಾವು 3 ಕ್ಯಾನ್ಸಲ್ ಆಗಿ 1 ಉಳಿತದೆ. ಅಂದರೆ ಅಂಶ ಮತ್ತು ಛೇದ ಒಂದೇ ಸಂಖ್ಯೆ ಇದ್ದರೆ ಅವೆರಡೂ ಭಾಗ ಆಗ್ತಾವೆ, 3 1 3 3 1 3 ಅಂತಂದೇಳಿ. ಹಾಗಾಗಿ ಇದು ಒಂದು ಪೂರ್ಣ ಭಾಗ ಆಗುತ್ತೆ. ಅದೇ ರೀತಿ ನಾವು ಇಲ್ಲಿ 3 ತೆಗೆದ್ರೆ ಇನ್ನು 5 ಉಳಿತು, 5ರಾಗೆ ಇನ್ನೊಂದು 3 ಇಲ್ಲಿಟ್ಟು ಇನ್ನು ಉಳಿದಿದ್ದೆರಡು ಇಲ್ಲಿ ಪಕ್ಕದಲ್ಲಿ ಇಟ್ಟಿದ್ದೀವಿ. ಇದು ಒಂದು 3 ಕ್ಯಾನ್ಸಲ್ ಆಗಿ ಒಂದು ಪೂರ್ಣ ಭಾಗ ಸಿಗುತ್ತೆ. ಇಲ್ಲಿ ಭಿನ್ನರಾಶಿ ಹಂಗೆ ಉಳಿತತೆ. ಇದು 1ಕ್ಕಿಂತ ಕಡಿಮೆ ಇರತಕ್ಕಂಥ ಭಿನ್ನರಾಶಿ 3ನೇ 2. ಅಂದರೆ ಎಷ್ಟು ಪೂರ್ಣ ಭಾಗಗಳು ಸಿಕ್ಕು? 2 ಸಿಕ್ಕು. 2 ಪ್ಲಸ್ 3ನೇ 2, 2 ಮತ್ತು 3ನೇ 2 ಅಂತ ಓದ್ತೀವಿ. ಅಂದರೆ 3ನೇ 8ರಲ್ಲಿ 2 ಪೂರ್ಣ ಭಾಗಗಳಿವೆ. ಅದೇ ರೀತಿ 5ನೇ 11ರಲ್ಲಿ, ಅಂದರೆ ಛೇದ ಎಷ್ಟಿರುತ್ತೋ ಅಷ್ಟಷ್ಟೇ ಬರ್ಕೊಂಡು ಹೋಗೋಣ. 11ನ್ನು ನಾವು
11 ಬರ್ಬೇಕು. ಟೋಟಲ್ ಮೇಲ್ಗಡೆ ಇರ್ತಕ್ಕಂಥ ಸಂಖ್ಯೆಗಳು 11 ಬರಬೇಕು. ಈಗ 5ಕ್ಕೆ 5 ಇಟ್ವಿ, 5ಕ್ಕೆ 5 ಇಟ್ವಿ. ಇಲ್ಲಿ 5 5 10 ಆಯಿತು. ಇನ್ನೊಂದು ಉಳಿತು 5ನೇ 1. ಈಗ 5ಕ್ಕೂ 5ಕ್ಕೆ ಕ್ಯಾನ್ಸಲ್ ಆದರೆ 1 ಪೂರ್ಣ ಭಾಗ, ಇಲ್ಲಿ 5ಕ್ಕೂ 5ಕ್ಕೆ ಕ್ಯಾನ್ಸಲ್ ಆದರೆ 1 ಪೂರ್ಣ ಭಾಗ. 5ನೇ 1 1 1 2. ಎಷ್ಟು ಪೂರ್ಣ ಭಾಗಗಳು? 2 ಪೂರ್ಣ ಭಾಗಗಳಿವೆ. ಯಾವುದರಲ್ಲಿ? 5ನೇ 11ರಲ್ಲಿ. ನೆಕ್ಸ್ಟ್ 4ನೇ 9. 4ನೇ 9 ಅಂದರೆ 9ನ್ನು ನಾವು 4 4 ಇಟ್ಕೊಂಡು ಹೋಗೋಣ. ಯಾಕಂದರೆ ಛೇದ ಎಷ್ಟಿರುತ್ತೋ ಅಷ್ಟೇ ಇಟ್ಟೋಣ, ಆವಾಗ ನಮಗೆ ಪೂರ್ಣ ಭಾಗ ಸಿಗುತ್ತೆ. ಇಲ್ಲಿ 4 ಇಟ್ವಿ, ಇಲ್ಲಿ 4 ಇಟ್ವಿ, 8 ಆಯಿತು. ಇನ್ನು 1 9 ಆಗೋಕ್ಕೆ ಇನ್ನು 1 ಉಳಿತತೆ, 1 ಇಲ್ಲಿಟ್ವಿ. 4ಕ್ಕೆ 4 ಕ್ಯಾನ್ಸಲ್ ಆಗಿ 1 ಪೂರ್ಣ ಭಾಗ, ಇದು 1 ಪೂರ್ಣ ಭಾಗ. ಟೋಟಲ್ಲು 2 ಪೂರ್ಣ ಭಾಗಗಳು. ಉಳಿದಿದ್ದು 4ನೇ 1. 2 ಮತ್ತು 4ನೇ 1. ಈ 4ನೇ 9ರಲ್ಲಿ 2 ಪೂರ್ಣ ಭಾಗಗಳಿವೆ. ನೆಕ್ಸ್ಟು 2ನೇ ಪ್ರಶ್ನೆ. ಇಲ್ಲಿ 1ನೇ ಪ್ರಶ್ನೆಯಲ್ಲಿ ನೋಡಿರಿ 2 3ನೇ 2 ಅಂತ ಬಂದಿದೆ. ಇದನ್ನು ನಾವು 2 ಮತ್ತು 3ನೇ 2 ಎಂದು ಓದುತ್ತೇವೆ. ಇದನ್ನು ನಾವು ಮಿಶ್ರ ಭಿನ್ನರಾಶಿ ಅಂತಂದೇಳಿ ಕರಿತೀವಿ. 2 3ನೇ 2 ಅಂತ ಓದ್ತೀವಿ, ಅಥವಾ 2 ಮತ್ತು 3ನೇ 2 ಅಂತ ಓದ್ತೀವಿ. 2ನೇ ಪ್ರಶ್ನೆ. ಒಂದಕ್ಕಿಂತ ದೊಡ್ಡದಾದ ಎಲ್ಲ ಭಿನ್ನರಾಶಿಗಳನ್ನು ಅಂತಹ ಮಿಶ್ರ ಭಿನ್ನರಾಶಿಗಳಾಗಿ ಬರೆಯಬಹುದೇ? ಹೌದು, ಬರೆಯಬಹುದು. ಒಂದಕ್ಕಿಂತ ದೊಡ್ಡದಾದ ಭಿನ್ನರಾಶಿಗಳನ್ನು ನಾವು ಮಿಶ್ರ ಭಿನ್ನರಾಶಿಗಳಾಗಿ ಬರೆಯಬಹುದು. ಈಗಿದು 3ನೇ 8 ಅಂತಕ್ಕಂಥದ್ದು ಒಂದಕ್ಕಿಂತ ದೊಡ್ಡದು. ಹೆಂಗೆ? ಅಂಶ ದೊಡ್ಡದಿದ್ದರೆ, ಛೇದ ಚಿಕ್ಕದಿದ್ದರೆ ಅದು ಒಂದಕ್ಕಿಂತ ದೊಡ್ಡದಾದ ಭಿನ್ನರಾಶಿ ಅಂತ ನಾವು ಈಗಾಗಲೇ ಹಿಂದಿನ ಅಭ್ಯಾಸಗಳಲ್ಲಿ ಕಲ್ತಿದ್ದೀವಿ. ಇಲ್ಲಿ ನೋಡಿ 5ನೇ 6 ಅಂತಕ್ಕಂಥದ್ದು ಇಲ್ಲಿ 1 ಇದೆ. 1ಕ್ಕಿಂತ ಜಾಸ್ತಿ ಬಂದಿರತಕ್ಕಂಥ ರೇಖೆ ಇದು 5ನೇ 6, 5ನೇ 7, 5ನೇ 8. ಇವೆಲ್ಲ 1ಕ್ಕಿಂತ ಜಾಸ್ತಿ ಇರೋವು. 1ಕ್ಕಿಂತ ಜಾಸ್ತಿ ಇರೋ ಭಿನ್ನರಾಶಿಗಳನ್ನೆಲ್ಲ ನಾವು ಮಿಶ್ರ ಭಿನ್ನರಾಶಿಯಾಗಿ ಬರೆಯಬಹುದು. ಉದಾಹರಣೆಗೆ 3ನೇ 8 ನಾವು ಏನಂತ ಬರೆದ್ವಿ? 2 3ನೇ 2. 2 ಹೆಂಗೆ ಬಂತು? ಪೂರ್ಣ ಭಾಗ. 3 ಒಂದು ಸಾರಿ, 3 2 ಸತಿ, 6 6 ಬಿಟ್ಟರೆ ಇನ್ನು 2 ಉಳಿತತೆ. 2 3ನೇ 2. 5ನೇ 11. ನಾವು ಮೇಲ್ಗಡೆ ಮಾಡಿರ್ತಕ್ಕಂಥ ಇದರಲ್ಲೇ 2 5ನೇ 1 ಅಂತ ಬಂದಿದೆ. ಹೀಗೆ ನಾವು ಒಂದಕ್ಕಿಂತ ದೊಡ್ಡ ಭಿನ್ನರಾಶಿಗಳನ್ನು ಮಿಶ್ರ ಭಿನ್ನರಾಶಿಗಳಾಗಿ ಬರೀಬಹುದು. ನೆಕ್ಸ್ಟ್ 3ನೇ ಪ್ರಶ್ನೆ. ಮುಂದಿನ ಭಿನ್ನರಾಶಿಗಳನ್ನು ಮಿಶ್ರ ಭಿನ್ನರಾಶಿಗಳ ರೂಪದಲ್ಲಿ ಬರೆಯಿರಿ. ಉದಾಹರಣೆಗೆ 2ನೇ 9ನ್ನು 4 2ನೇ 1 ಬರೆದ ಹಾಗೆ. ಇದು ಮಿಶ್ರ ಭಿನ್ನರಾಶಿ. ಇದನ್ನು ನಾವು ಹೋದ ವರ್ಷ ಎಲ್ಲ ಮಿಶ್ರ ಭಿನ್ನರಾಶಿ ಅಂತ ಕರಿತಾ ಇದ್ವಿ. ಈಗ ನಾವು ಈ ಭಿನ್ನರಾಶಿನ ಈ ಭಿನ್ನರಾಶಿ ರೂಪದಲ್ಲಿ ಬರೀಬೇಕು. ಈಗ 2ನೇ 9ನ್ನು 4 2ನೇ 1 ಯಾವ ರೀತಿ ಬರಿಬೋದು ಅನ್ನೋದನ್ನು ನಾನು ಭಾಗಾಕಾರ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಛೇದ 2ರಿಂದ ಅಂಶವನ್ನು ಭಾಗಿಸ್ಬೇಕು. ಅಂಶ 9ನ್ನು 9ಕ್ಕಿಂತ ಕಮ್ಮಿ ಬರೋಂಗೆ 2ರ ಮಗ್ಗಿ ಹೇಳ್ಕೊಳ್ತಾ ಹೋಗ್ಬೇಕು. 2 4 8. 9ಗೆ 8 ಹೋದರೆ 1 ಉಳಿತು. ಇದು ಭಾಗಾಕಾರದ ಸುಲಭ ಭಾಗಾಕಾರ. ಇಲ್ಲಿ ಭಾಗಲಬ್ಧ ಏನು ಬಂತು ಅದನ್ನು ಪೂರ್ಣಾಂಕ ಆಗಿ ಇಡಬೇಕು. ಪೂರ್ಣ ಸಂಖ್ಯೆಗಳು 4 ಬಂದವು, ಪೂರ್ಣ ಭಾಗಗಳು 4 ಇದ್ದಾವೆ. ಛೇದ 2 ಹಂಗೆ ಇರುತ್ತೆ. ಇಲ್ಲಿ ಶೇಷ ಎಷ್ಟು ಉಳಿತು? ಇದು 1ನ್ನು ಇಲ್ಲಿಡು, ಮೇಲೆ ಅಂಶ ಮಾಡಿ ಇಡಬೇಕು. ಇಲ್ಲಿ ಪೂರ್ಣಾಂಕ ಭಾಗಲಬ್ಧನ ಮಾಡಬೇಕು, ಇಲ್ಲಿ ಶೇಷನ ಅಂಶ ಮಾಡಬೇಕು. ಛೇದ ಎಷ್ಟಿರುತ್ತೋ ಅಷ್ಟೇ ಇರಬೇಕು. 4 2ನೇ 1. ಅದೇ ರೀತಿ ಇಲ್ಲಿ 5ನೇ 9 ಛೇದದಿಂದ ಅಂಶವನ್ನು ಭಾಗಿಸ್ಬೇಕು. 9ನ್ನು 5ರಿಂದ ಭಾಗಿಸೋಣ. 5 1 5 ಅಂದರೆ 5 2 10 ಜಾಸ್ತಿ ಆಗುತ್ತೆ. 9ಕ್ಕಿಂತ ಕಮ್ಮಿ ಬರೋಂಗೆ 5ರ ಮಗ್ಗಿ. ಸಮ ಬಂದರೆ ಏನಾಗುತ್ತೆ ಹೇಳ್ರಿ? ಅದು ಪೂರ್ಣ ಭಾಗ ಆಗಿಬಿಡುತ್ತೆ. 5 1 5. 9ರಾಗ 5 ಹೋದರೆ 4. ಈಗ ಭಾಗಲಬ್ಧನ ನಾವು ಪೂರ್ಣಾಂಕ ಮಾಡಿದ್ವಿ 1. ಛೇದ 5 ಇದೆ, 5 ಹಂಗೆ ಇಟ್ವಿ. ಶೇಷ 4 ಬಂದಿದೆ, ಆ 4ನ್ನು ಮೇಲಿಟ್ವಿ. 1 5ನೇ 4. ಎಲ್ಲ ಲೆಕ್ಕಗಳು ಇದೇ ರೀತಿ ಮಾಡ್ಬೋದು. ಈಗ ಅದು ಬಿಟ್ಟು ನೀವೇನು ಮಾಡಬೇಕು? 19ರಲ್ಲಿ 21ರಲ್ಲಿ 19 2 ಉಳಿತತೆ. 2 ಇಲ್ಲಿಟ್ಟು 1 ಸರಿ ನೀವು ಕಳೆದಿದ್ರಲ್ಲೋ 1 ಇಲ್ಲಿಟ್ಟು
1 19ನೇ 2 ಅಂತಲೂ ಬರಿಬೋದು, ಅಥವಾ ನೀವು ಭಾಗಿಸಬೇಕಾದರೂ ಬರಿಬೋದು. ಇದು ಮನಸ್ಸಿನ ಲೆಕ್ಕಾಚಾರ ಆಗುತ್ತೆ. ನೀವು ಹಂಗೆ ಇಟ್ಟರೆ ಮನಸ್ಸಿನ ಲೆಕ್ಕಾಚಾರ ಆಗುತ್ತೆ. ಇನ್ನು 6ನೇ ಕ್ಲಾಸ್ ಆಗಿರೋದ್ರಿಂದ ಈ ರೀತಿನಾರ ಮಾಡಿರಿ. ಅಥವಾ ನಿಮಗೆ ಇಲ್ಲಿದಾವಲ್ಲ, ನಾವು ಸೇಮ್ ಇಟ್ವಿ. 5 ಇಲ್ಲಿ 1 ಪೂರ್ಣ ಭಾಗ ಆಯಿತು, ಇಲ್ಲಿ 1 ಪೂರ್ಣ ಭಾಗ, 5ನೇ 1 ಉಳಿತು, 2 ಪೂರ್ಣ ಭಾಗ, 2 5ನೇ 1 ಹಿಂಗಾದರೂ ಮಾಡ್ಬೋದು, ಅಥವಾ ಭಾಗಲಬ್ಧ ಮಾಡಿ ಬೇಕಾದರೂ ಮಾಡ್ಬೋದು. ಈಗ 21ನ್ನು ಅಂಶವನ್ನು ಛೇದದಿಂದ ಭಾಗಿಸೋಣ. 19ರಿಂದ 19 1 19, 21ರಾಗೆ 19 ಹೋದರೆ 2. ಈಗ ಭಾಗಲಬ್ಧ 1 ಛೇದ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಛೇದ ನೀವೆಲ್ಲನೂ ಹೋಗಲಿ, 9 ಇದ್ದು 9, 11 ಇದ್ದರೆ 11, 19 ಶೇಷ ಉಳಿದಿದ್ದು 2, ಇಲ್ಲಿ ಭಾಗಲಬ್ಧ ಉಳಿದಿದ್ದು ಪೂರ್ಣಾಂಕ. ನೆಕ್ಸ್ಟ್ 47 ಬಂದಿದೆ. 47ನ್ನು 9ರಿಂದ ಭಾಗಿಸ್ಬೇಕು, ಛೇದದಿಂದ ಅಂಶವನ್ನು ಭಾಗಿಸ್ಬೇಕು. 9 5 45, ಇನ್ನು 7ರಾಗೆ 5 ಹೋದರೆ 2, 4ರಾಗೆ 4 ಹೋದರೆ 0. ಇದು ಭಾಗಲಬ್ಧ 5ನ್ನು ಪೂರ್ಣಾಂಕ ಬರಿತೀವಿ. ಇಲ್ಲಿ ಛೇದ 9 ಇರೋದು 9 ಬರಿತೀವಿ. ಇಲ್ಲಿ ಶೇಷ ಎಷ್ಟು ಉಳಿತು? 2, 5 9ನೇ 2. ನೆಕ್ಸ್ಟ್ ಈ ಲೆಕ್ಕ 11ನೇ 12. 12ನ್ನು ನಾವು 11ರಿಂದ ಭಾಗಿಸೋಣ. 11 1 11, 12ರಾಗೆ 11 ಹೋದರೆ 1. ಇಲ್ಲಿ ಭಾಗಲಬ್ಧ 1ನ್ನು ಪೂರ್ಣಾಂಕ ಮಾಡಿದ್ವಿ, ಛೇದ ಹಾಗೆ ಬರೆದ್ವಿ, ಶೇಷ 1 ಉಳಿದೈತೆ 1. ನೆಕ್ಸ್ಟ್ 6ನೇ 19, ಛೇದದಿಂದ ಅಂಶವನ್ನು ಭಾಗಿಸ್ಬೇಕು. 19ನ್ನು 6ರಿಂದ ಭಾಗಿಸೋಣ. 6 3 18, 19ರಾಗೆ 18 ಹೋದರೆ ಇನ್ನು 1. ಇಲ್ಲಿ ಭಾಗಲಬ್ಧನ ಪೂರ್ಣಾಂಕ ಮಾಡಿದ್ವಿ, ಛೇದ 6ಕ್ಕೆ 6 ಹಂಗೆ ಇಟ್ಟಿದ್ವಿ, ಶೇಷ 1ನ್ನು ನಾವು ಮೇಲ್ಗಡೆ ಇಟ್ವಿ. 3 6ನೇ 1. ಈ ರೀತಿ ನಾವು ಮಿಶ್ರ ಭಿನ್ನರಾಶಿಗಳಾಗಿ ಮಾಡಿದ್ವಿ. ಇಲ್ಲಿಗೆ ಈ ಒಂದು ಲೆಕ್ಕಾಚಾರ ಅನ್ನೋ ಒಂದು ಲೆಕ್ಕಗಳು 3 ಲೆಕ್ಕಗಳು ಮುಗಿದು, ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಲೆಕ್ಕಾಚಾರ ಮಾಡಿ ಅನ್ನೋದನ್ನು ಮಾಡೋಣ ಮಕ್ಕಳೇ.